ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿ ಆತ್ಮೀಯ ಬಂಧುಗಳೇ, ಆಗಸ್ಟ್ 21 ಶುಕ್ರವಾರ ನಿಮ್ಮ ಜೀವನದಲ್ಲಿ ನೀವು ಊಹಿಸದಂತಹ ಒಂದು ಮಹತ್ವದ ತಿರುವು ಎದುರಾಗುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ದಿನದಂತೆ ಬಂದು ಹೋಗೋದಿಲ್ಲ. ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಒಂದು ನಿರ್ಧಾರ ನಿಮ್ಮ ಮುಂದೆ ಬರಬಹುದು. ವಿಶೇಷವಾಗಿ ಬೆಳಿಗ್ಗೆ 7:45ರಿಂದ ಮಧ್ಯಾಹ್ನ 1:15 ನಡುವಿನ ಸಮಯದಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆಸ್ತಿ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಘಟನೆ ಅನ್ನೋದು ನಡೆಯಬಹುದು. ನಿಮಗೆ ಸಿಕ್ಕಿರುವ ಒಳ್ಳೆಯ ಅವಕಾಶವನ್ನು ಕೂಡ ಮುಂದೂಡುವಂತೆ ಮಾಡಬಹುದು. ಆಗಸ್ಟ್ 21ರಂದು ಇದೇ ವಿಷಯದಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಬೆಳಿಗ್ಗೆ 7:45 ನಂತರ ಒಂದು ಫೋನ್ ಕಾಲ್, ಸಂದೇಶ, ಭೇಟಿ ಅಥವಾ ಹೊಸ ಮಾಹಿತಿ ನಿಮ್ಮ ಗಮನವನ್ನು ಸೆಳೆಯಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಬಗ್ಗೆ ಉತ್ತರ ಸಿಗಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶದ ಬಗ್ಗೆ ಮಾತುಕತೆ ನಡೆಯಬಹುದು. ಕೆಲಸ ಹುಡುಕ್ತಿರೋರಿಗೆ ಹೊಸ ಸಂಪರ್ಕದಿಂದ ಅವಕಾಶ ದೊರೆಯಬಹುದು. ವ್ಯವಹಾರದಲ್ಲಿರುವವರಿಗೆ ಹೊಸ ಗ್ರಾಹಕ ಅಥವಾ ಹೊಸ ಒಪ್ಪಂದದ ಬಗ್ಗೆ ಮಾಹಿತಿ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಬಾಕಿ ಉಳಿದಿರುವ ಹಣ ಅಥವಾ ಹಳೆಯ ವ್ಯವಹಾರದ ಬಗ್ಗೆ ಸುದ್ದಿ ಬರಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಆ ನಿರ್ಧಾರ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುವ ವ್ಯಕ್ತಿಯಿಂದ ದೂರ ಇರೋದಾಗಿರಬಹುದು. ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುವ ಒಂದು ಟೈಮ್ ಅನ್ನೋದು ಬರಬಹುದು. ನಿಮ್ಮ ವಿವೇಕ ಮತ್ತು ಅನುಭವವನ್ನು ಬಳಸಿಕೊಂಡು ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವ ಸಮಯ ನಿಮಗೆ ಬರುತ್ತೆ. ಯಾರಾದರೂ ನಿಮ್ಮನ್ನು ತುರ್ತು ನಿರ್ಧಾರಕ್ಕೆ ಒತ್ತಾಯಿಸಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕೇವಲ ಭಯದಿಂದ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಬೇಡಿ. ಕುಟುಂಬದಲ್ಲಿ ಒಂದು ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರ್ಬೋದು. ಮನೆಯ ಆಸ್ತಿ, ಹಣ ಅಥವಾ ಕುಟುಂಬದ ಭವಿಷ್ಯದ ಬಗ್ಗೆ ಪ್ರಮುಖ ಮಾತುಕತೆ ಅನ್ನೋದು ನಡೆಯಬಹುದು. ಮನೆಯ ಹಿರಿಯರೊಬ್ಬರು ನಿಮಗೆ ಸಲಹೆ ನೀಡಬಹುದು. ಅವರ ಮಾತನ್ನು ಗೌರವದಿಂದ ಕೇಳಿ, ಆದರೆ ನಿಮ್ಮ ಪರಿಸ್ಥಿತಿಗೆ ಸರಿಯಾದ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ. ಉದ್ಯೋಗದ ವಿಷಯದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಖರವಾದ ಕೆಲಸ ಯಾರದೋ ಗಮನಕ್ಕೆ ಬರಬಹುದು. ನಿಮಗೆ ಇನ್ನೂ ಹಳೆಯ ಸಂಪರ್ಕದಿಂದ ಹೊಸ ಅವಕಾಶ ಅನ್ನೋದು ವ್ಯವಹಾರದಲ್ಲಿ ಬರ್ಬೋದು. ಹೊಸ ಗ್ರಾಹಕರಿಗೆ ವ್ಯವಹರಿಸಬೇಕಾದಾಗ ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ಆಗಸ್ಟ್ 21ರಂದು ನಿಮ್ಮ ಆತ್ಮಗೌರವ ಮತ್ತು ಮನಸ್ಸಿನ ನೆಮ್ಮದಿಗೆ ಮಹತ್ವ ಕೊಡಿ. ಎಲ್ಲರನ್ನು ಕೂಡ ಸಂತೋಷಪಡಿಸೋದಕ್ಕೆ ಹೋಗಿ ನಿಮ್ಮ ಜೀವನವನ್ನು ಮರೆತು ಬಿಡಬೇಡಿ. ನಿಮ್ಮ ಸಮಯಕ್ಕೂ ಕೂಡ ಮೌಲ್ಯ ಇದೆ, ನಿಮ್ಮ ಪರಿಶ್ರಮಕ್ಕೂ ಕೂಡ ಮೌಲ್ಯ ಇದೆ. ಸಂಜೆ ವೇಳೆಗೆ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ನಿಧಾನವಾಗಿ ಗೋಚರಿಸಬಹುದು. ಮನಸ್ಸಲ್ಲಿದ್ದ ಒತ್ತಡ ಕಡಿಮೆಯಾಗಬಹುದು. ನಿಂತಿದ್ದ ಕೆಲಸಕ್ಕೆ ಚಾಲನೆ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಹೊಸ ದಾರಿ ಕಾಣಿಸಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ಹೊಸ ಯೋಜನೆ ರೂಪಿಸಬಹುದು. ಈ ದಿನ ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಮೊದಲ ಹೆಜ್ಜೆ ಇದಾಗಿರ್ಬೋದು. ಆದರೆ ಈ ನಿರ್ಧಾರ ನಿಮ್ಮ ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಎಲ್ಲವೂ ಕೂಡ ಕೂಲಂಕುಷವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಸಮಯದಲ್ಲಿ ಆತುರ ಬೇಡ, ಆದರೆ ಅನಗತ್ಯ ವಿಳಂಬ ಕೂಡ ಬೇಡ. ನಿಮಗೆ ಸಿಗುವ ಮಾಹಿತಿಯನ್ನು ಪರಿಶೀಲನೆ ಮಾಡಿ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ದೃಢವಾಗಿ ಮುಂದೆ ಸಾಗಿರಿ. ಹಣಕಾಸಿನ ವಿಷಯದಲ್ಲಿ ಹೊಸ ಆದಾಯದ ಅವಕಾಶ, ಅದರ ಬಗ್ಗೆ ಮಾಹಿತಿ ಸಿಗ್ಬೋದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಎದುರಾಗಬಹುದು. ಕೆಲವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣದ ಬಗ್ಗೆ ಸುದ್ದಿ ಸಿಗಬಹುದು. ಸ್ವಂತ ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕ, ಹೊಸ ಸಂಪರ್ಕ ಅಥವಾ ಹೊಸ ಯೋಜನೆಯ ಬಗ್ಗೆ ಚರ್ಚೆ ನಡೆಯಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ವಿವೇಕ ಮತ್ತು ನಿಮ್ಮ ಪರಿಶ್ರಮ. ನೀವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಸರಿಯಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿ ಆತ್ಮೀಯ ಬಂಧುಗಳೇ, ಆಗಸ್ಟ್ 21 ಶುಕ್ರವಾರ ನಿಮ್ಮ ಜೀವನದಲ್ಲಿ ನೀವು ಊಹಿಸದಂತಹ ಒಂದು ಮಹತ್ವದ ತಿರುವು ಎದುರಾಗುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ದಿನದಂತೆ ಬಂದು ಹೋಗೋದಿಲ್ಲ. ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಒಂದು ನಿರ್ಧಾರ ನಿಮ್ಮ ಮುಂದೆ ಬರಬಹುದು. ವಿಶೇಷವಾಗಿ ಬೆಳಿಗ್ಗೆ 7:45ರಿಂದ ಮಧ್ಯಾಹ್ನ 1:15 ನಡುವಿನ ಸಮಯದಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆಸ್ತಿ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಘಟನೆ ಅನ್ನೋದು ನಡೆಯಬಹುದು. ನಿಮಗೆ ಸಿಕ್ಕಿರುವ ಒಳ್ಳೆಯ ಅವಕಾಶವನ್ನು ಕೂಡ ಮುಂದೂಡುವಂತೆ ಮಾಡಬಹುದು. ಆಗಸ್ಟ್ 21ರಂದು ಇದೇ ವಿಷಯದಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಬೆಳಿಗ್ಗೆ 7:45
45ರ ನಂತರ ಒಂದು ಫೋನ್ ಕಾಲ್, ಸಂದೇಶ, ಭೇಟಿ ಅಥವಾ ಹೊಸ ಮಾಹಿತಿ ನಿಮ್ಮ ಗಮನವನ್ನು ಸೆಳೆಯಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಬಗ್ಗೆ ಉತ್ತರ ಸಿಗಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶದ ಬಗ್ಗೆ ಮಾತುಕತೆ ನಡೆಯಬಹುದು. ಕೆಲಸ ಹುಡುಕ್ತಿರೋರಿಗೆ ಹೊಸ ಸಂಪರ್ಕದಿಂದ ಅವಕಾಶ ದೊರೆಯಬಹುದು. ವ್ಯವಹಾರದಲ್ಲಿರುವವರಿಗೆ ಹೊಸ ಗ್ರಾಹಕ ಅಥವಾ ಹೊಸ ಒಪ್ಪಂದದ ಬಗ್ಗೆ ಮಾಹಿತಿ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಬಾಕಿ ಉಳಿದಿರುವ ಹಣ ಅಥವಾ ಹಳೆಯ ವ್ಯವಹಾರದ ಬಗ್ಗೆ ಸುದ್ದಿ ಬರಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಆ ನಿರ್ಧಾರ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುವ ವ್ಯಕ್ತಿಯಿಂದ ದೂರ ಇರೋದಾಗಿರಬಹುದು. ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುವ ಒಂದು ಟೈಮ್ ಅನ್ನೋದು ಬರಬಹುದು. ನಿಮ್ಮ ವಿವೇಕ ಮತ್ತು ಅನುಭವವನ್ನು ಬಳಸಿಕೊಂಡು ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವ ಸಮಯ ನಿಮಗೆ ಬರುತ್ತೆ. ಯಾರಾದರೂ ನಿಮ್ಮನ್ನು ತುರ್ತು ನಿರ್ಧಾರಕ್ಕೆ ಒತ್ತಾಯಿಸಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕೇವಲ ಭಯದಿಂದ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಬೇಡಿ. ಕುಟುಂಬದಲ್ಲಿ ಒಂದು ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರ್ಬೋದು. ಮನೆಯ ಆಸ್ತಿ, ಹಣ ಅಥವಾ ಕುಟುಂಬದ ಭವಿಷ್ಯದ ಬಗ್ಗೆ ಪ್ರಮುಖ ಮಾತುಕತೆ ಅನ್ನೋದು ನಡೆಯಬಹುದು. ಮನೆಯ ಹಿರಿಯರೊಬ್ಬರು ನಿಮಗೆ ಸಲಹೆ ನೀಡಬಹುದು. ಅವರ ಮಾತನ್ನು ಗೌರವದಿಂದ ಕೇಳಿ, ಆದರೆ ನಿಮ್ಮ ಪರಿಸ್ಥಿತಿಗೆ ಸರಿಯಾದ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ. ಉದ್ಯೋಗದ ವಿಷಯದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಖರವಾದ ಕೆಲಸ ಯಾರದೋ ಗಮನಕ್ಕೆ ಬರಬಹುದು. ನಿಮಗೆ ಇನ್ನೂ ಹಳೆಯ ಸಂಪರ್ಕದಿಂದ ಹೊಸ ಅವಕಾಶ ಅನ್ನೋದು ವ್ಯವಹಾರದಲ್ಲಿ ಬರ್ಬೋದು. ಹೊಸ ಗ್ರಾಹಕರಿಗೆ ವ್ಯವಹರಿಸಬೇಕಾದಾಗ ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ಆಗಸ್ಟ್ 21ರಂದು ನಿಮ್ಮ ಆತ್ಮಗೌರವ ಮತ್ತು ಮನಸ್ಸಿನ ನೆಮ್ಮದಿಗೆ ಮಹತ್ವ ಕೊಡಿ. ಎಲ್ಲರನ್ನು ಕೂಡ ಸಂತೋಷಪಡಿಸೋದಕ್ಕೆ ಹೋಗಿ ನಿಮ್ಮ ಜೀವನವನ್ನು ಮರೆತು ಬಿಡಬೇಡಿ. ನಿಮ್ಮ ಸಮಯಕ್ಕೂ ಕೂಡ ಮೌಲ್ಯ ಇದೆ, ನಿಮ್ಮ ಪರಿಶ್ರಮಕ್ಕೂ ಕೂಡ ಮೌಲ್ಯ ಇದೆ. ಸಂಜೆ ವೇಳೆಗೆ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ನಿಧಾನವಾಗಿ ಗೋಚರಿಸಬಹುದು. ಮನಸ್ಸಲ್ಲಿದ್ದ ಒತ್ತಡ ಕಡಿಮೆಯಾಗಬಹುದು. ನಿಂತಿದ್ದ ಕೆಲಸಕ್ಕೆ ಚಾಲನೆ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಹೊಸ ದಾರಿ ಕಾಣಿಸಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ಹೊಸ ಯೋಜನೆ ರೂಪಿಸಬಹುದು. ಈ ದಿನ ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಮೊದಲ ಹೆಜ್ಜೆ ಇದಾಗಿರ್ಬೋದು. ಆದರೆ ಈ ನಿರ್ಧಾರ ನಿಮ್ಮ ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಎಲ್ಲವೂ ಕೂಡ ಕೂಲಂಕುಷವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಸಮಯದಲ್ಲಿ ಆತುರ ಬೇಡ, ಆದರೆ ಅನಗತ್ಯ ವಿಳಂಬ ಕೂಡ ಬೇಡ. ನಿಮಗೆ ಸಿಗುವ ಮಾಹಿತಿಯನ್ನು ಪರಿಶೀಲನೆ ಮಾಡಿ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ದೃಢವಾಗಿ ಮುಂದೆ ಸಾಗಿರಿ. ಹಣಕಾಸಿನ ವಿಷಯದಲ್ಲಿ ಹೊಸ ಆದಾಯದ ಅವಕಾಶ, ಅದರ ಬಗ್ಗೆ ಮಾಹಿತಿ ಸಿಗ್ಬೋದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಎದುರಾಗಬಹುದು. ಕೆಲವರಿಗೆ ಬಹಳ ದಿನಗಳಿಂದ